ಶ್ರಾದ್ದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಿಂಡಗಳನ್ನು ಕಟ್ತಾರೆ. ಪಿಂಡಗಳನ್ನು ಯಾವ ಸೈಜಲ್ಲಿ ಕಟ್ಟಬೇಕು ಅಂತ ಅನ್ನೋದು ದೊಡ್ಡದಾಗಿರುವಂತಹ ಪ್ರಶ್ನೆ. ಕೆಲವು ಜನ ಹೇಳ್ತಾರೆ ಇಷ್ಟು ಸೈಜ್ ಇದ್ರೆ ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವು ಜನ ಹೇಳ್ತಾರೆ ಇಷ್ಟು ದೊಡ್ಡದಾಗಿ ಕಟ್ಟಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವು ಜನ ಪಿತೃಪಿತಾಮಹ ಪ್ರಪಿತಾಮಹ ಈ 3 ಜನರ ಪಿಂಡವನ್ನು ದೊಡ್ಡದಾಗಿ ಕಟ್ಟಬೇಕು ಅಂತ ಹೇಳ್ತಾರೆ. ಉಳಿದಿರುವಂತಹ ಪಿಂಡಗಳನ್ನು ಸಣ್ಣದಾಗಿ ಕಟ್ಟಿದರೆ ಸಾಕು ಅಂತ ಹೇಳ್ತಾರೆ. ಇನ್ನು ಕಾಗಿಪಿಂಡ, ಪ್ರೇತಪಿಂಡ ಅಂತ ಕರೀತಾರೆ, ಅದನ್ನು ಎಷ್ಟು ಸೈಜ್ನಲ್ಲಿ ಕಟ್ಟಬೇಕು ಅಂತ ಅನ್ನೋದು ಪ್ರಶ್ನೆ. ಹಾಗೂ ರೌಂಡ್ ಆಗಿ ಕಟ್ಟಬೇಕು ಅಥವಾ ದೀರ್ಘ ಚತುರಸ್ರಾಕಾರದಲ್ಲಿ ಅದು ಇರಬೇಕು ಅಂತ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನಿರ್ಣಯ ಸಿಂಧು ಅಂತ ಅನ್ನೋ ಗ್ರಂಥ ತಿಳಿಸಿಕೊಡ್ತಾ ಇದೆ. ತೀರ್ಥೇ ದರ್ಶೇಚ ಸಂಪ್ರಾಪ್ತೆ ಕುಕ್ಕುಟಾಂಡ ಪ್ರಮಾಣತಃ ಮಹಾಲಯೇ ಗಯಾಶ್ರಾದ್ಧೆ ಕುರ್ಯಾತ್ ಆಮಲ ಕೋಪಮಂ ಪ್ರೇತಪಿಂಡಸ್ತು ದೈರ್ಘ್ಯೇನ ದ್ವಾದಶಾಂಗುಲ ಉಚ್ಯತೆ ಅಂತ ಹೇಳಿದ್ದಾರೆ. ಅಂದ್ರೆ ಏಕೋದಿಷ್ಟ ಶ್ರಾದ್ದವನ್ನು ಮಾಡ್ತಾ ಇರುವಾಗ, ಒಂದೇ ಪಿಂಡದಿಂದ ಶ್ರಾದ್ದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಸಪಿಂಡೀಕರಣ ಶ್ರಾದ್ದದಲ್ಲಿ ಕಪಿತ್ಥ ಫಲದ ಗಾತ್ರದಲ್ಲಿ ಪಿಂಡ ಇರಬೇಕು. ಕಪಿತ್ಥ ಫಲ ಅಂತಂದ್ರೆ ವುಡ್ ಆಪಿಲ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ಸೈಜಿನಲ್ಲಿ ಸುಮಾರು ಇಷ್ಟು ಪಿಂಡದ ಗಾತ್ರ ಅಂತ ಇರಬೇಕು ಅಂತ ತಿಳಿಯಬೇಕು. ಇನ್ನ ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಪ್ರತಿ ವರ್ಷ ಮಾಡುವಂತಹ ಶ್ರಾದ್ದದಲ್ಲಿ ತೆಂಗಿನಕಾಯಿಯ ಪ್ರಮಾಣದಲ್ಲಿ ಪಿಂಡದ ಪರಿಮಾಣ ಅಂತ ಅನ್ನೋದು ಇರಬೇಕು ಅಂತ ತಿಳಿಯಬೇಕು. ಹಾಗೂ ಕ್ಷೇತ್ರಾದಿಗಳಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ಮಾಡುವಂತಹ ಶ್ರಾದ್ದದಲ್ಲಿ, ಅಮಾವಾಸ್ಯ ಮಾಡುವಂತಹ ಶ್ರಾದ್ದದಲ್ಲಿ ಅಂಡಾಕಾರದ ಗಾತ್ರ ಅಂತಂದ್ರೆ ಕೋಳೆಯ ಮೊಟ್ಟೆಯ ಗಾತ್ರದಲ್ಲಿ ಪಿಂಡ ಅಂತ ಅನ್ನೋದು ಇರಬೇಕು ಅಂತ ತಿಳಿಸಿಕೊಡ್ತಾರೆ. ಮಹಾಲಯ ಶ್ರಾದ್ದವನ್ನು ಮಾಡ್ತಾ ಇರುವಾಗ, ಅಂದ್ರೆ ಪಕ್ಷಮಾಸದ ಶ್ರಾದ್ದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಾಗೂ ಗಯಾ ಶ್ರಾದ್ದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೆಲ್ಲಿಕಾಯಿಯ ಪ್ರಮಾಣದಲ್ಲಿ ಪಿಂಡದ ಗಾತ್ರ ಇದ್ರೆ ಸಾಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಎಲ್ಲಾ ಪಿಂಡಗಳು ಒಂದೇ ಸೈಜ್ನಲ್ಲಿ ಕಟ್ಟಿದ್ರೆ ಸಾಕು, ಸೈಜ್ನಲ್ಲಿ ವ್ಯತ್ಯಾಸ ಮಾಡಬೇಕು ಅಂತೂ ಕೂಡ ಎಲ್ಲೂ ಹೇಳಿಲ್ಲ. ಅದರ ಜೊತೆಯಲ್ಲಿ ಪ್ರೇತಪಿಂಡ, ಕಾಕಿ ಪಿಂಡವನ್ನು ಗುಂಡಾಗಿ ರೌಂಡ್ ಆಗಿ ಕಟ್ಟಬಾರದು, ಅದು ದೀರ್ಘ ಚತುರಸ್ರಾಕಾರದಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ. ದೀರ್ಘವಾಗಿರಬೇಕು ಅಂತ ಹೇಳ್ತಾರೆ. ಅದು ಸುಮಾರಾಗಿ 12 ಅಂಗುಳಗಳ ಉದ್ದ ಇರಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ.